ನಿನ್ನೆ ಆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಕಮಿಷನರ್ ತಲೆದಂಡ ಆಗಿದೆ. ಆ ಮುಖಾಂತರ ಘಟನೆಗೆ ಪೊಲೀಸ್ ಅಧಿಕಾರಿಗಳನ್ನೇ ಸರ್ಕಾರ ಹೊಣೆ ಮಾಡಿದೆ. ಬೆಂಗಳೂರು ಪೊಲೀಸ್ ಕಮಿಷನರ್ ತಲೆದಂಡ. ರಾಜ್ಯ ಸರ್ಕಾರದಿಂದ ಪೊಲೀಸ್ ಅಧಿಕಾರಿಗಳ ತಲೆದಂಡ ಆಗಿರೋದು. ಘಟನೆಗೆ ಯಾರು ಕಾರಣಕರ್ತರು, ಯಾರಿಂದ ಲೋಪದೋಷ ಆಯಿತು, ಈ ಎಲ್ಲ ಪ್ರಶ್ನೆಗಳಿಗೆ ಸಹಜವಾಗಿ ಪೊಲೀಸ್ ಅಧಿಕಾರಿಗಳತ್ತ ಬೊಟ್ಟು ಮಾಡಿದೆ ಸರ್ಕಾರ. ಸಹಜವಾಗಿ ಹಲವು ಚರ್ಚೆಗಳಿಗೆ ಕಾರಣವಾಗಿದೆ ರಾಜ್ಯ ಸರ್ಕಾರದ ನಡೆ. ಇಂಥದ್ದೊಂದು ಪ್ರಶ್ನೆ ಕಾಡ್ತಾ ಇತ್ತು, ಯಾರ ಕಾರಣ ಈ ಘಟನೆಗೆ, ಯಾರ ಕಾರಣ, ಯಾರ ಲೋಪದೋಷ ಇದೆ. ಇನ್ಸ್ಪೆಕ್ಟರ್ಗಳು, ಪೊಲೀಸ್ ಇಲಾಖೆಯವರು ಕಾರ್ಯಕ್ರಮ ಬೇಡ ಅಂತ ಹೇಳಿದ ನಂತರವೂ ಕೂಡ ಕಾರ್ಯಕ್ರಮವನ್ನು ಮಾಡಿದ್ಯಾಕೆ, ಇತ್ಯಾದಿ ಇತ್ಯಾದಿ ಪ್ರಶ್ನೆಗಳಾಗಿತ್ತು. ಮ್ಯಾಜಿಸ್ಟ್ರೇಟ್ ತನಿಖೆ ಆರಂಭ ಆಗಿದೆ. ಮತ್ತೊಂದು ಕಡೆ ಯಾವುದೇ ವರದಿ ಕೈ ಸೇರಿಲ್ಲ. ಮೊದಲ ದಿನವಷ್ಟೇ ಇವತ್ತು. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡಿದ್ರು. ಸ್ಟೇಡಿಯಂ ಬಳಿ ಭೀಕರ ಕಾಲ್ತುಳಿತ ಆಗಿದೆ. ಮಹಾನ್ ಘಟನೆ ಇದು. ಬೆಂಗಳೂರಿನ ಇತಿಹಾಸದಲ್ಲಿ ಎರಡನೇ ಅತಿ ದೊಡ್ಡ ದುರಂತ ಇದು, ಕಾಲ್ತುಳಿತದ ದುರಂತ. ಪೊಲೀಸ್ ಕಮಿಷನರ್ ಅವರನ್ನು ಅಮಾನತು ಮಾಡಿದ್ದೀವಿ, ಹೀಗೆಲ್ಲ ಮಾತನಾಡಿದ್ರು. ಆದರೆ ಪ್ರಶ್ನೆ ಇರೋದು ಪೊಲೀಸ್ ಅಧಿಕಾರಿಗಳನ್ನೇ ಹೊಣೆ ಮಾಡಿದ್ರ ಅಂತ. ಒಂದು ಲೆಟರ್ ಬರ್ತಾ ಇದೆ. ಆ ಲೆಟರ್ನಲ್ಲಿ ಪೊಲೀಸರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, 3ನೇ ತಾರೀಕು ಮಧ್ಯರಾತ್ರಿ ಸಂಪೂರ್ಣವಾಗಿ ಸೆಲೆಬ್ರೇಷನ್ ಆಗಿದೆ. 4ನೇ ತಾರೀಕಿಗೆ ಏಕಾಏಕಿಯಾಗಿ ಕಾರ್ಯಕ್ರಮ ಮಾಡೋದು ಅಂತ ಹೇಳಿದ್ರೆ ಬಂದೋಬಸ್ತ್ಗೆ ತೊಂದರೆ ಆಗುತ್ತೆ, ಸಂಚಾರ ದಟ್ಟಣೆ ಆಗೋ ಸಾಧ್ಯತೆಗಳಿದೆ, ಸಾರ್ವಜನಿಕರು ಹೆಚ್ಚಿನ ಪ್ರಮಾಣದಲ್ಲಿ ಸೇರಬಹುದು. ಹೀಗಾಗಿ ಈ ಕಾರ್ಯಕ್ರಮವನ್ನು ಮಾಡಬಾರದು ಅಂತ ಪೊಲೀಸ್ ಇಲಾಖೆಯಿಂದ ಸರ್ಕಾರಕ್ಕೆ ಮತ್ತು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ಗೆ ವರದಿ ಹೋಗಿತ್ತು. ಕ್ರಿಕೆಟ್ ಅಸೋಸಿಯೇಷನ್ ಅವರು ಏನೋ ಹೇಳಿದ್ರಂತೆ, ಇಲ್ಲ ಮುಂದೂಡೋದಕ್ಕೆ ಸಾಧ್ಯ ಇಲ್ಲ, ಇದೊಂದು ಕರ್ತವ್ಯ ಮಾಡಬೇಕು ಅಂತ ಹೇಳಿದ್ರಂತವ್ರು. ಹೀಗಾಗಿ ಕಾರ್ಯಕ್ರಮದ ಆಯೋಜನೆ, ಆ ಕಾರ್ಯಕ್ರಮದ ಜೊತೆಗೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಸನ್ಮಾನ ಕಾರ್ಯಕ್ರಮ, ಅಲ್ಲಿಯೂ ಸೆಕ್ಯೂರಿಟಿ ಇರಲಿಲ್ಲ, ಅಚ್ಚುಕಟ್ಟಾದ ಕಾರ್ಯಕ್ರಮಗಳಿರಲಿಲ್ಲ. ಭೀಕರ ಕಾಲ್ತುಳಿತ ಆಯಿತು. 11 ಜನ ಮೃತಪಟ್ಟರು. ಆರೋಪ ಪ್ರತ್ಯಾರೋಪಗಳು ಶುರುವಾಯಿತು. ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮ್ಯಾಜಿಸ್ಟ್ರೇಟ್ ತನಿಖೆ ಮಾಡ್ತೀವಿ ಅಂತ ಹೇಳಿದ್ರು. ಆ ತನಿಖೆ ಆಗ್ತಾ ಇದೆ. ಇವೆಲ್ಲದರ ನಡುವೆ ಈಗ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿ ಮಾಡಿ ಹೇಳ್ತಾ ಇದ್ದಾರೆ, ನಿವೃತ್ತ ನ್ಯಾಯಾಧೀಶ ಜಾನ್ ಮೈಕಲ್ ಕುನ್ನಾ ಅವರ ನೇತೃತ್ವದಲ್ಲಿ ತನಿಖೆ ಮಾಡ್ತೀವಿ ಅಂತ. ನಮ್ಮ ಪ್ರತಿನಿಧಿ ಮೂರ್ತಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಕುನ್ನಾ ಅವರ ನೇತೃತ್ವದಲ್ಲಿ ತನಿಖೆ ಮಾಡ್ತಾರಂತೆ. ಮತ್ತೊಂದು ಕಡೆ ಒಂದು ಆಕ್ರೋಶ ಇತ್ತು, ಸರ್ಕಾರ ಇದಕ್ಕೆ ನೇರ ಹೊಣೆ, ಸರ್ಕಾರದವರ ತಪ್ಪಿನಿಂದಲೇ ಇಂಥದ್ದೊಂದು ಎಡವಟ್ಟಾಗಿದೆ ಅಂತ. ಬಟ್ ಪೊಲೀಸ್ ಅಧಿಕಾರಿಗಳನ್ನ ಹೊಣೆ ಮಾಡಿದೆ ಸರ್ಕಾರ ಇದೀಗ. ಇಲ್ಲ ಪ್ರವೀಣ್, ಇಲ್ಲಿ ಪೊಲೀಸ್ ಅಧಿಕಾರಿಗಳು ಅಥವಾ ಇಟ್ಕೊಂಡಿದ್ದು ಎದುರದಲ್ಲ. ಪ್ರಮುಖವಾಗಿ ಏನಾಗಿದೆ ಅಂತ ಹೇಳಿದ್ರೆ, ಕಬ್ಬನ್ ಪಾರ್ಕ್ ಪೊಲೀಸರ ಇದನ್ನ ನಿಯಮಗಳನ್ನ ಉಳಿಸಿ ಆಡಳಿತ ಮಟ್ಟಕ್ಕೆ ಯಾವ್ದಿದೆ KRCB ಅಥವಾ DRA ಸೆಲೆಕ್ಟ್ ಮಾಡಿದೆ. ಪ್ರಕರಣ ದಾಖಲೆ ಹೈಕೋರ್ಟ್ ಅಲ್ಲಿ ಇವತ್ತು ಯಾವಾಗ ಚಾಟಿ ಬಿತ್ತು ಆವಾಗ ಇಟ್ಕೊಂಡಿದೆ. ತಕ್ಷಣ FIR ದಾಖಲಾಯ್ತು. ತದನಂತರ ಏನಾಯ್ತು ಅಂತ ಹೇಳಿದ್ರೆ, ಕೂಲಂಕುಷವಾಗಿದ್ದಾಗ ವಿರೋಧ ಪಕ್ಷಗಳ ಮತ್ತು ಸಾರ್ವಜನಿಕರ ಮತ್ತೆ ಅಭಿಮಾನಿಗಳ ಆಕ್ರೋಶ ಇದಾಗಿರ್ತದಂಗೆ ಏನಾಯ್ತು ಅಂತ ಹೇಳಿದ್ರೆ, ಏನಾದ್ರು ಕ್ರಮ ತಗೋಬೇಕು. ಹಲವಾರು ಬಾರಿ ಇಂಥ ಕ್ರಮಗಳು ಇದಾದಾಗ, ಇಂಥ ಘಟನೆಗಳು ನಡೆದಾಗ ಅದು ಇಟ್ಕೊಂಡಿರುತ್ತೆ ಎಳೆ ಮನಸ್ಸುಗಳು ಮತ್ತಿದು ಪ್ರೀ ಪ್ಲಾನ್ ಯಾವುದೇ ರೀತಿಯಂತ ಒಂದು ಇದಿಲ್ದಿರ ಇಟ್ಕೊಂಡಿರುತ್ತೆ. ಏಕಾಏಕಿ ಈ ತರ ಆದಾಗ ಇಟ್ಕೊಂಡಿದ್ರೆ ಯಾರನ್ನಾದ್ರೂ ತಲೆದಂಡ ಕೊಳ್ಳೇಬೇಕಾಗ್ತದೆ. ಇದೇನು ಮೊದ್ಲೇನಲ್ಲ, ಹಿಂದೆ ಇಟ್ಕೊಂಡ್ರೆ ಸುಮಾರು ಬೇರೆ ಆಗಿದೆ. ಆದ್ರೆ ಈ ಸರಿ ಇಂಥದೊಂದು
ಒಂದು ಘಟನೆ ನಡೆದಾಗ ಗೋವಾರ್ ಘಟನೆ, ಅದು ಒಂದು ದುರಂತ ಘಟನೆ. 12 ಜನ 11+1, ಆದ್ರೆ ಒಂದನ್ನ ಯಾರೂ ತೋರಿಸ್ತಾ ಇಲ್ಲ. ಮಣಿಪಾಲ್ ಹಾಸ್ಪಿಟಲ್ ಸತ್ತಿರೋದನ್ನ ನಿಂತ್ಕೊಂಡಿದೆ, ಅದನ್ನ ತೋರಿಸಲ್ಲ. 12 ಮಂದಿ ಸತ್ತಿದ್ದಾರೆ. ಆಯ್ತಾ, ಸರ್ಕಾರ 10 ಲಕ್ಷ ಘೋಷಿಸಿದೆ, ಮತ್ತೆ RCB 10 ಲಕ್ಷ ಘೋಷಿಸಿದೆ, 20 ಲಕ್ಷ ರೂಪಾಯಿ. ಅದು ಯಾವ ಮನೆಗಲ್ಲ, ಹಲವು ಇದ್ರಲ್ಲಿ ನಿಂತ್ಕೊಂಡಿದೆ. ಕೋಟ್ಯಾಂತರ ರೂಪಾಯಿ ಇದ್ದವ್ರು ಇದ್ದಾರೆ, ಎಲ್ಲರೂ ಇದ್ದಾರೆ. ಆದ್ರೆ ಹಣದ ಇದರಲ್ಲಿ ಆಯ್ತಾ ಪ್ರಾಣವನ್ನ ಇದ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಮಕ್ಕಳನ್ನ ಕಳ್ಕೊಂಡಾರ ಮತ್ತೆ ಇದ್ಕೊಂಡು ಇದ್ ಮಾಡ್ತಾರೆ ದುಃಖ ಇದಕ್ಕೆ ನ್ಯಾಯ ಇದನ್ನ ಒಂದು ತುಂಬಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆದ್ರೆ ಇವತ್ತು ಒಂದು ಕಠಿಣ ನಿರ್ಧಾರ ತಗೊಂಡಿರೋದು ಮತ್ತು ಮೊಹಮ್ಮದ್ ಕುನ್ನಿ ನೇತೃತ್ವದಲ್ಲಿ ಒಂದು ನ್ಯಾಯಾಂಗ ಇದು. ಆಕ್ಚುಲಿ CIDಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ಮುಂಚೆ ಇದ್ಕೊಂಡಿದ್ದ ದಯಾನಂದ್ ಅಂತ ಬಿಡದೆ ಒಬ್ಬ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಇವರು ಆದೇಶಕ್ಕೆ ಇದ್ ಮಾಡಿದ್ರು. ಆದ್ರೆ ಇವತ್ತು ಈಗ ಬಂದ ಸುದ್ದಿ ಅಂತ ಹೇಳಿದ್ರೆ ಮೊಹಮ್ಮದ್ ಕುನ್ನಿ ಆಯ್ತಾ ರಿಟೈರ್ಡ್ ಜಸ್ಟಿಸ್ ಅವರ ನೇತೃತ್ವದ ತನಿಖೆ ಅಂತ ಹೇಳಿದ್ರೆ ಒಂಥರ ಖುಷಿ ಆಗುತ್ತೆ. ಓಕೆ ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಮೊಹಮ್ಮದ್ ಕುನ್ನಿ ಅಲ್ಲ, ಜಾನ್ ಮೈಕಲ್ ಅವರ ನೇತೃತ್ವದಲ್ಲಿ, ನಿವೃತ್ತ ನ್ಯಾಯಾಧೀಶರು ಅವರ ನೇತೃತ್ವದಲ್ಲಿ ತನಿಖೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದು FIR ದಾಖಲಾಗಿದೆ. ಆ FIR ನಲ್ಲಿ ಹೀಗೆ ಉಲ್ಲೇಖ ಮಾಡಲಾಗಿದೆ: RCB ತಂಡ ಗೆದ್ರೆ ಅಭಿಮಾನಿಗಳು ರಾತ್ರಿ ಇಡೀ ಸಂಭ್ರಮವನ್ನ ಆಚರಿಸೋರಿದ್ದಾರೆ. ಇದಕ್ಕೆ ಸೂಕ್ತ ಪೊಲೀಸ್ ಬಂದೋಬಸ್ತನ್ನ ವ್ಯವಸ್ಥೆ ಮಾಡಬೇಕಾಗಿರುತ್ತೆ. 4/6/2025 ಮತ್ತೆ ನೀವು ತಿಳಿಸಿದ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಲಕ್ಷಾಂತರ ಅಭಿಮಾನಿಗಳು ಸೇರೋರಿದ್ದು ಇದರಿಂದ ಸಾರ್ವಜನಿಕ ಸಂಚಾರಕ್ಕೆ ಅಡಚಣೆ ಉಂಟಾಗಿ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಳ್ಳೋದಕ್ಕೆ ಕಾಲಾವಕಾಶ ಬೇಕಾಗಿರುತ್ತೆ. ಪೊಲೀಸ್ ಇಲಾಖೆ ಹೇಳಿರುವಂತಹ ಮಾತಿದು ಉಲ್ಲೇಖ ಆಗಿದೆ. ನಮಗೆ ಕಾಲಾವಕಾಶ ಬೇಕಾಗಿರುತ್ತೆ ಎಂಬುದಾಗಿ ಕಾರ್ಯಕ್ರಮ ಆಯೋಜಕರಾದಂತಹ ಕ್ರಿಕೆಟ್ ಅಸೋಸಿಯೇಷನ್ ಆಡಳಿತ ಮಂಡಳಿಯವರಿಗೆ ಮನವರಿಕೆ ಮಾಡಲಾಯಿತು. ಅನುಮತಿಯನ್ನು ನೀಡಲು ನಿರಾಕರಿಸಲಾಯಿತು. ಆದರೂ ಸಹ ಅವರು ನನ್ನ ಸಲಹೆಗೆ ಒಪ್ಪದೆ KSCA, DNA ಮತ್ತು RCB ಫ್ರಾಂಚೈಸಿಯವರು ಸಮಾನ ಉದ್ದೇಶದಿಂದ 4/6/2025 ಸಂಜೆ ಕಾರ್ಯಕ್ರಮವನ್ನು ಮಾಡಲೇಬೇಕಾಗುತ್ತದೆ ಅಂತ ಒತ್ತಾಯ ಮಾಡಿರುತ್ತಾರೆ. ಈ ಕಾರಣಕ್ಕಾಗಿ ಕಾರ್ಯಕ್ರಮ ಆಗಿದೆ. ಅದಕ್ಕೆ DK ಶಿವಕುಮಾರ್ ಅವರು ಕೂಡ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮವನ್ನು ಮಾಡಿದರು. HALಗೆ ಹೋಗಿ ಅವರನ್ನು ಕರೆದುಕೊಂಡು ಬಂದರು. ಅದಾದ ನಂತರ ಎಲ್ಲವೂ ಕೂಡ ಆಗಿದ್ದು ಅಧ್ವಾನ ಅಕ್ಷರಶಃ ಒಂದು ಇತಿಹಾಸದಲ್ಲಿ ಕಪ್ಪು ಚುಕ್ಕೆಯಲ್ಲಿ ಬರೆದಿಡಬೇಕಾದಂತಹ ಘಟನೆ ನಿನ್ನೆ ಬೆಂಗಳೂರಿನಲ್ಲಾಯಿತು. ಇದೀಗ ಈ ಪೊಲೀಸ್ ಇಲಾಖೆಯ ಮುಂಜಾಗ್ರತೆ, ಪೊಲೀಸ್ ಇಲಾಖೆಯವರು ಹೇಳಿದ ನಂತರವೂ ಕೂಡ ಅವರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು, ಅದಕ್ಕೆ ಬೇಕಾದಂಥ ಯಾವುದೇ ಸಿದ್ಧತೆಗಳು ಸರ್ಕಾರದ ಮಟ್ಟದಲ್ಲಿ ಆಗದೇ ಇರೋದು. ಒನ್ಸ್ ಅಗೇನ್ ಪೊಲೀಸ್ ಇಲಾಖೆ ಬೇಡ ಅಂತ ಹೇಳಿದ ತಕ್ಷಣವೂ ಕೂಡ ಅದರ ನೇತೃತ್ವವನ್ನು ವಹಿಸಿಕೊಂಡಿದ್ದಂತಹ ಗೃಹ ಸಚಿವರಾಗಿರಲಿ, ನಗರಾಭಿವೃದ್ಧಿ ಸಚಿವರಾದಂತಹ DK ಶಿವಕುಮಾರ್ ಆಗಿರಲಿ, ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯನವರಾಗಿರಲಿ, ಯಾರೂ ಕೂಡ ಇದರ ಮುತುವರ್ಜಿಯನ್ನು ವಹಿಸದೆ ಏಕಾಏಕಿಯಾಗಿ ಅವರನ್ನು ಬರಮಾಡಿಕೊಂಡ್ರು. HALನಿಂದ ತಾಜ್ ವೆಸ್ಟ್ ಎಂಡ್ನಿಂದ ವಿಧಾನಸೌಧನಿಂದ ಚಿನ್ನಸ್ವಾಮಿ ಸ್ಟೇಡಿಯಂ, ಲಕ್ಷ ಜನಸಂಖ್ಯೆ ಸೇರಿದ್ರು. ಕೊನೆಗೆ ಆಗಿದ್ದು 11 ಜನರ ಅಂತಿಮ ದಿನಗಳಾಗಿತ್ತು ಅದು. ಇದೀಗ ಈ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳನ್ನೇನೋ ಹೊಣೆ ಮಾಡಿದ್ದಾರೆ, ಸಸ್ಪೆಂಡ್ ಮಾಡಿದ್ದಾರೆ. ಏನಾಗುತ್ತೆ? ವರದಿ ಕೊಡ್ತಾರೆ, ಒಂದಿಷ್ಟು ಪರಿಹಾರ ಕೊಡ್ತೀರಿ, ಕತೆ ಮುಗೀತಷ್ಟೇ. ಹೋಗಿದ್ದಂತಹ ಜೀವ ವಾಪಸ್ ಏನಾದರೂ ಬರುತ್ತಾ? ಸಾಧ್ಯವಿಲ್ಲ. ಕುಟುಂಬಗಳಿಗೆ ಸಾಂತ್ವನ ಹೇಳ್ತೀವಿ, ಅವರ ದುಃಖದಲ್ಲಿ ಭಾಗಿಯಾಗಿದ್ದೀವಿ ಅಂತ ಇತ್ಯಾದಿ ಮಾತುಗಳನ್ನು ಸರ್ಕಾರದ ಮಟ್ಟದಲ್ಲಿರುವವರು ಹೇಳಬಹುದಷ್ಟೇ. ಆದರೆ ಅದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಪೊಲೀಸ್ ಇಲಾಖೆ ಕೊಟ್ಟಂತಹ ಗೈಡ್ಲೈನ್ಸ್ ಅನ್ನು ಸರ್ಕಾರದವರು ಫಾಲೋ ಮಾಡಿದ್ರೆ ಇವತ್ತು ಈ ಕ್ಷಣಕ್ಕೆ ಈ ಘಟನೆ ಆಗ್ತಾ ಇರಲಿಲ್ಲ. ರಾಜ್ಯ ಸರ್ಕಾರದಿಂದ ಪೊಲೀಸರ ಅಮಾನತು ಆದೇಶ ಬಂದಿದೆ. ಈ ಕ್ಷಣದಿಂದಲೇ ಅಮಾನತು ಜಾರಿ ಬರುವಂತೆ ಆದೇಶ ಹೊರಡಿಸಿದ್ದಾರೆ. ಪೊಲೀಸ್ ಕಮಿಷನರ್ ಬಿ ದಯಾನಂದ್, ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್, ಸೆಂಟ್ರಲ್ DCP HT ಶೇಖರ್, ACP ಬಾಲಕೃಷ್ಣ, ಕಬ್ಬನ್ ಪಾರ್ಕ್ ಪೊಲೀಸ್ ಇನ್ಸ್ಪೆಕ್ಟರ್ AK ಗಿರೀಶ್ ಸಸ್ಪೆಂಡ್ ಆಗಿರೋರು ಇವರೆಲ್ಲ. ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್, ಸೆಂಟ್ರಲ್ DCP HT ಶೇಖರ್ ಇದ್ದಾರೆ, ACP ಬಾಲಕೃಷ್ಣ, ಇವರೆಲ್ಲರನ್ನ ಅಮಾನತು ಮಾಡಿದೆ.